ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವೇ ಇಲ್ವಾ? ಹಾಗಾದ್ರೆ ಹಾಡ ಹಗಲೇ ದರೋಡೆ ಮಾಡ್ತಾರೆ, ಹಾಡ ಹಗಲೇ ಕಿತ್ಕೊಂಡು ಹೋಗ್ತಾರೆ, ಹಾಡ ಹಗಲೇ ಪಿಕ್ ಪಾಕೆಟ್ ಮಾಡ್ತಾರೆ, ಪೊಲೀಸರ ಭಯವೇ ಇಲ್ವಾ? ಈ ಘಟನೆ ನೋಡಿ, ಅಯೋಧ್ಯೆ ಉಪಚಾರ ಹೋಟೆಲ್ಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕಳ್ಳತನ ಮಾಡಿದೆ ಗ್ಯಾಂಗ್. ಪೊಲೀಸರ ಭಯವಿಲ್ವೇ ಇವರಿಗೆ? ಕಬ್ಬಿಣದ ರಾಡ್ನಿಂದ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದಾರೆ. 4 ಯುವಕರ ಗ್ಯಾಂಗ್ನಿಂದ ಕ್ಯಾಶ್ ಕೌಂಟರ್ ಖಾಲಿ ಮಾಡಿದ್ದಾರೆ. ಜನತಾ ಬಜಾರ್ನಲ್ಲಿ ಈ ಘಟನೆ ಆಗಿದೆ. ಈ ಕದೀಮರು ಅಯೋಧ್ಯೆ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿ ಇದ್ದ 2.5 ಲಕ್ಷ ರೂಪಾಯಿಯನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರ ಭಯವಿಲ್ಲವೇ ಇವರಿಗೆ? 4 ಜನ ಯುವಕರ ಗ್ಯಾಂಗ್ ಈ ಕಳ್ಳತನ ಮಾಡಿದೆ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ಬಳಿ ಇರುವ ಹೋಟೆಲ್ ಅದು. ಸಿಕೆ ಅಚ್ಚುಕೊಟ್ಟು ಪೊಲೀಸರಿಗೆ ಮ್ಯಾನೇಜರಿಂದ ದೂರು ಕೊಟ್ಟಿದ್ದಾರೆ. CCTV DVR ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ ಅನ್ನೋದು CCTV ಫುಟೇಜ್ನಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಕಳ್ಳ ಯಾರು ಅಂಥೇಳಿ. ಗ್ಯಾಸ್ ಕಟ್ಟರ್ನಿಂದ ಆತ ಏನು ಮಾಡ್ತಿದ್ದಾನೆ ನೋಡಿ, ಕ್ಯಾಶ್ ಬಾಕ್ಸ್ನಲ್ಲಿ ಇದ್ದಂಥ ಆ ಡ್ರಾಯರನ್ನು ಕಟ್ ಮಾಡಿ ಆತ ಅದರೊಳಗಿದ್ದಂಥ ದುಡ್ಡನ್ನು ತೆಗಿತಾ ಇದ್ದಾನೆ. 4 ಜನ ಇದ್ದಾರಂತೆ, ಒಟ್ಟು 4 ಜನ ಕದೀಮರು. 2 CCTV ಫುಟೇಜ್ನಲ್ಲಿ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಈ 4 ಜನ ಯುವಕರು ಕಳ್ಳತನ ಮಾಡ್ತಿರೋ ದೃಶ್ಯ. 2.5 ಲಕ್ಷ ಕದ್ಕೊಂಡು ಪರಾರಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಈ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ? ಪೊಲೀಸರು ರಾತ್ರಿ ಎಲ್ಲ ಗಸ್ತು ತಿರುಗೋದಿಲ್ವಾ? ಅಭಿಷೇಕ, ಎಲ್ಲಾಗಿರೋ ಘಟನೆ ಇದು? ಯಾರಿವರು? ಇವರ ಹಿನ್ನೆಲೆ ಏನು? ಏನಾದರೂ ಐಡೆಂಟಿಫೈ ಮಾಡಿದ್ದಾರಾ? ಪ್ರಕರಣ ದಾಖಲಾಗಿದೆಯಾ ಅಭಿಷೇಕ್? ಈಗಾಗಲೇ ಇನ್ನು ಆ CCTVಗಳನ್ನು ಅನಲೈಸ್ ಮಾಡಿರುವಂತಹ ಪೊಲೀಸರು ಹಳೆ ಅಫೆಂಡರ್ಗಳು ಇರಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಬ್ಬ ಹೊರಗಡೆ ಕಾಯ್ತಾರೆ, ಯಾರಾದರೂ ಬರ್ತಾರೇನೋ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕಾಯುವಂತಹ ಒಂದು ಕೆಲಸ ಮಾಡ್ತಾರೆ. ಒಳಗಡೆ ನೀವು ನೋಡ್ತಾ ಇರಬಹುದು ಆ ದೃಶ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಒಳಗಡೆ ಇರುವಂತಹ ವಸ್ತುಗಳನ್ನು ಕದಿಯುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರತಿಷ್ಠಿತ ಅಯೋಧ್ಯೆ ಹೋಟ್ಲಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ. ಪೊಲೀಸ್ ಬೀಟ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಗೆ ಇದಾಗುತ್ತೆ. ಅಂದರೆ ಅವ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಪೊಲೀಸ್ ಬೀಟ್ ಇಲ್ಲ ಅಂತ ಹೇಳಿ. ಅದು ಎಷ್ಟು ಹೊತ್ತಿನವರೆಗೂ ಕೂಡ ಆಗಿದೆ ಅಂತ ಹೇಳಿ, ಅಂದರೆ ಆತ ತುಂಬ ಹೊತ್ತಿನಿಂದ ವೆಯ್ಟ್ ಮಾಡ್ತಾನೆ ಹೊರಗಡೆ. ಆದರೂ ಕೂಡ ಪೊಲೀಸ್ ಬೀಟ್ ಅಲ್ಲಿಗೆ ಬಾರದೇ ಇರುವಂಥದ್ದು ಅವರಿಗೆ ಇದಾಗಿ ಲಾಭ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿಯಾದಂತಹ CCTVಯಲ್ಲಿ ಸಿಕ್ಕಿದ್ರು ನಾವು ಏನು ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಇಂಟೆನ್ಷನ್, ಅಂದರೆ ಒಂದು ಮೈಂಡ್ ಸೆಟ್ನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನೇ ಎಸಗುವಂಥದ್ದು ಈಗ ಬಂದಿರುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಲೀಕ ಏನಿದ್ದಾನೆ ಆತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ, ವಿಚಾರವನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿದ್ದಂತಹ CCTVಗಳನ್ನು ಅನಲೈಸ್ ಮಾಡಿ ಕಳ್ಳರು ಎಲ್ಲಿ ಹೋಗಿದ್ದಾರೆ ಮತ್ತು ಅವರು ಕದಿಯುವಂತಹ ಒಂದು ರೀತಿಗಳೇನಿದೆ ಅದರ ಅನ್ವಯವಾಗಿ ಪೊಲೀಸರು ಹಳೆ ಅಫೆಂಡರ್ಗಳನ್ನು ತಮ್ಮ ಒಂದು ತೆಗೆದುಕೊಂಡು, ಅಂದರೆ ಈ ರೀತಿಯಾಗಿ ಲಿಸ್ಟ್ ಔಟ್ ಮಾಡಿ ಯಾರು ಈ ಅಫೆಂಡರ್ಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಈ ಹಿಂದೆ ನಡೆಸಿದ್ರು ಅವರನ್ನು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪೊಲೀಸರು ಈಗಾಗಲೇ ವರ್ಕನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಚಿಕ್ಕ ಇದಾದರೂ ಕೂಡ ಅದನ್ನು ಟ್ರೇಸ್ ಔಟ್ ಮಾಡಲೇಬೇಕಾಗುತ್ತೆ ಮತ್ತು ಅಲ್ಲಿ ಎಷ್ಟು ಹಣ ಹೋಗಿದೆ ಅನ್ನುವಂತಹ ವಿಚಾರಗಳು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಭಿಷೇಕ್, ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವೇ ಇಲ್ವಾ? ಹಾಗಾದ್ರೆ ಹಾಡ ಹಗಲೇ ದರೋಡೆ ಮಾಡ್ತಾರೆ, ಹಾಡ ಹಗಲೇ ಕಿತ್ಕೊಂಡು ಹೋಗ್ತಾರೆ, ಹಾಡ ಹಗಲೇ ಪಿಕ್ ಪಾಕೆಟ್ ಮಾಡ್ತಾರೆ, ಪೊಲೀಸರ ಭಯವೇ ಇಲ್ವಾ? ಈ ಘಟನೆ ನೋಡಿ, ಅಯೋಧ್ಯೆ ಉಪಚಾರ ಹೋಟೆಲ್ಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕಳ್ಳತನ ಮಾಡಿದೆ ಗ್ಯಾಂಗ್. ಪೊಲೀಸರ ಭಯವಿಲ್ವೇ ಇವರಿಗೆ? ಕಬ್ಬಿಣದ ರಾಡ್ನಿಂದ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದಾರೆ. 4 ಯುವಕರ ಗ್ಯಾಂಗ್ನಿಂದ ಕ್ಯಾಶ್ ಕೌಂಟರ್ ಖಾಲಿ ಮಾಡಿದ್ದಾರೆ. ಜನತಾ ಬಜಾರ್ನಲ್ಲಿ ಈ ಘಟನೆ ಆಗಿದೆ. ಈ ಕದೀಮರು ಅಯೋಧ್ಯೆ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿ ಇದ್ದ 2.5 ಲಕ್ಷ ರೂಪಾಯಿಯನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರ ಭಯವಿಲ್ಲವೇ ಇವರಿಗೆ? 4 ಜನ ಯುವಕರ ಗ್ಯಾಂಗ್ ಈ ಕಳ್ಳತನ ಮಾಡಿದೆ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ಬಳಿ ಇರುವ ಹೋಟೆಲ್ ಅದು.
ಸಿಕೆ ಅಚ್ಚುಕೊಟ್ಟು ಪೊಲೀಸರಿಗೆ ಮ್ಯಾನೇಜರಿಂದ ದೂರು ಕೊಟ್ಟಿದ್ದಾರೆ. CCTV DVR ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ ಅನ್ನೋದು CCTV ಫುಟೇಜ್ನಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಕಳ್ಳ ಯಾರು ಅಂಥೇಳಿ. ಗ್ಯಾಸ್ ಕಟ್ಟರ್ನಿಂದ ಆತ ಏನು ಮಾಡ್ತಿದ್ದಾನೆ ನೋಡಿ, ಕ್ಯಾಶ್ ಬಾಕ್ಸ್ನಲ್ಲಿ ಇದ್ದಂಥ ಆ ಡ್ರಾಯರನ್ನು ಕಟ್ ಮಾಡಿ ಆತ ಅದರೊಳಗಿದ್ದಂಥ ದುಡ್ಡನ್ನು ತೆಗಿತಾ ಇದ್ದಾನೆ. 4 ಜನ ಇದ್ದಾರಂತೆ, ಒಟ್ಟು 4 ಜನ ಕದೀಮ್ರು. 2 CCTV ಫುಟೇಜ್ನಲ್ಲಿ ನಿಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ 4 ಜನ ಯುವಕರು ಕಳ್ಳತನ ಮಾಡ್ತಿರೋ ದೃಶ್ಯ. 2.5 ಲಕ್ಷ ಕದ್ಕೊಂಡು ಪರಾರಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಈ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ? ಪೊಲೀಸರು ರಾತ್ರಿ ಎಲ್ಲ ಗಸ್ತು ತಿರುಗೋದಿಲ್ವಾ? ಅಭಿಷೇಕ, ಎಲ್ಲಾಗಿರೋ ಘಟನೆ ಇದು? ಯಾರಿವರು? ಇವರ ಹಿನ್ನೆಲೆ ಏನು? ಏನಾದರೂ ಐಡೆಂಟಿಫೈ ಮಾಡಿದ್ದಾರಾ? ಪ್ರಕರಣ ದಾಖಲಾಗಿದೆಯಾ ಅಭಿಷೇಕ್? ಈಗಾಗಲೇ ಇನ್ನು ಆ CCTVಗಳನ್ನ ಅನಲೈಸ್ ಮಾಡಿರುವಂತಹ ಪೊಲೀಸರು ಹಳೆ ಅಫೆಂಡರ್ಗಳು ಇರಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬ ಹೊರಗಡೆ ಕಾಯ್ತಾರೆ, ಯಾರಾದರೂ ಬರ್ತಾರೇನೋ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕಾಯುವಂತಹ ಒಂದು ಕೆಲಸ ಮಾಡ್ತಾರೆ. ಒಳಗಡೆ ನೀವು ನೋಡ್ತಾ ಇರಬಹುದು ಆ ದೃಶ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಒಳಗಡೆ ಇರುವಂತಹ ವಸ್ತುಗಳನ್ನು ಕದಿಯುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರತಿಷ್ಠಿತ ಅಯೋಧ್ಯೆ ಹೋಟ್ಲಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ. ಪೊಲೀಸ್ ಬೀಟ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಗೆ ಇದಾಗುತ್ತೆ. ಅಂದರೆ ಅವ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಪೊಲೀಸ್ ಬೀಟ್ ಇಲ್ಲ ಅಂತ ಹೇಳಿ. ಅದು ಎಷ್ಟು ಹೊತ್ತಿನವರೆಗೂ ಕೂಡ ಆಗಿದೆ ಅಂತ ಹೇಳಿ, ಅಂದರೆ ಆತ ತುಂಬ ಹೊತ್ತಿನಿಂದ ವೆಯ್ಟ್ ಮಾಡ್ತಾನೆ ಹೊರಗಡೆ. ಆದರೂ ಕೂಡ ಪೊಲೀಸ್ ಬೀಟ್ ಅಲ್ಲಿಗೆ ಬಾರದೇ ಇರುವಂಥದ್ದು ಅವರಿಗೆ ಇದಾಗಿ ಲಾಭ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿಯಾದಂತಹ CCTVಯಲ್ಲಿ ಸಿಕ್ಕಿದ್ರು ನಾವು ಏನು ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಇಂಟೆನ್ಷನ್, ಅಂದರೆ ಒಂದು ಮೈಂಡ್ ಸೆಟ್ನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನೇ ಎಸಗುವಂಥದ್ದು ಈಗ ಬಂದಿರುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಲೀಕ ಏನಿದ್ದಾನೆ ಆತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ, ವಿಚಾರವನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿದ್ದಂತಹ CCTVಗಳನ್ನು ಅನಲೈಸ್ ಮಾಡಿ ಕಳ್ಳರು ಎಲ್ಲಿ ಹೋಗಿದ್ದಾರೆ ಮತ್ತು ಅವರು ಕದಿಯುವಂತಹ ಒಂದು ರೀತಿಗಳೇನಿದೆ ಅದರ ಅನ್ವಯವಾಗಿ ಪೊಲೀಸರು ಹಳೆ ಅಫೆಂಡರ್ಗಳನ್ನು ತಮ್ಮ ಒಂದು ತೆಗೆದುಕೊಂಡು, ಅಂದರೆ ಈ ರೀತಿಯಾಗಿ ಲಿಸ್ಟ್ ಔಟ್ ಮಾಡಿ ಯಾರು ಈ ಅಫೆಂಡರ್ಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಈ ಹಿಂದೆ ನಡೆಸಿದ್ರು ಅವರನ್ನು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪೊಲೀಸರು ಈಗಾಗಲೇ ವರ್ಕನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಚಿಕ್ಕ ಇದಾದರೂ ಕೂಡ ಅದನ್ನು ಟ್ರೇಸ್ ಔಟ್ ಮಾಡಲೇಬೇಕಾಗುತ್ತೆ ಮತ್ತು ಅಲ್ಲಿ ಎಷ್ಟು ಹಣ ಹೋಗಿದೆ ಅನ್ನುವಂತಹ ವಿಚಾರಗಳು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವೇ ಇಲ್ವಾ ಹಾಗಾದ್ರೆ? ಹಾಡ ಹಗಲೇ ದರೋಡೆ ಮಾಡ್ತಾರೆ, ಹಾಡ ಹಗಲೇ ಕಿತ್ಕೊಂಡು ಹೋಗ್ತಾರೆ, ಹಾಡ ಹಗಲೇ ಪಿಕ್ ಪಾಕೆಟ್ ಮಾಡ್ತಾರೆ, ಪೊಲೀಸರ ಭಯವೇ ಇಲ್ವಾ? ಈ ಘಟನೆ ನೋಡಿ, ಅಯೋಧ್ಯೆ ಉಪಚಾರ ಹೋಟೆಲ್ಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕಳ್ಳತನ ಮಾಡಿದೆ ಗ್ಯಾಂಗ್. ಪೊಲೀಸರ ಭಯವಿಲ್ವೇ ಇವರಿಗೆ? ಕಬ್ಬಿಣದ ರಾಡ್ನಿಂದ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದಾರೆ. 4 ಯುವಕರ ಗ್ಯಾಂಗ್ನಿಂದ ಕ್ಯಾಶ್ ಕೌಂಟರ್ ಖಾಲಿ ಮಾಡಿದ್ದಾರೆ. ಜನತಾ ಬಜಾರ್ನಲ್ಲಿ ಈ ಘಟನೆ ಆಗಿದೆ. ಈ ಕದೀಮರು ಅಯೋಧ್ಯೆ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿ ಇದ್ದ 2.5 ಲಕ್ಷ ರೂಪಾಯಿಯನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರ ಭಯವಿಲ್ಲವೇ ಇವರಿಗೆ? 4 ಜನ ಯುವಕರ ಗ್ಯಾಂಗ್ ಈ ಕಳ್ಳತನ ಮಾಡಿದೆ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ಬಳಿ ಇರುವ ಹೋಟೆಲ್ ಅದು. ಸಿಕೆ ಅಚ್ಚುಕೊಟ್ಟು ಪೊಲೀಸರಿಗೆ ಮ್ಯಾನೇಜರಿಂದ ದೂರು ಕೊಟ್ಟಿದ್ದಾರೆ. CCTV DVR ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬರೋಬ್ಬರಿ 2.5 ಲಕ್ಷ ಹಣವನ್ನು ಕದ್ಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ ಅನ್ನೋದು CCTV ಫುಟೇಜ್ನಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಕಳ್ಳ ಯಾರು ಅಂಥೇಳಿ. ಗ್ಯಾಸ್ ಕಟ್ಟರ್ನಿಂದ ಆತ ಏನು ಮಾಡ್ತಿದ್ದಾನೆ ನೋಡಿ, ಕ್ಯಾಶ್ ಬಾಕ್ಸ್ನಲ್ಲಿ ಇದ್ದಂಥ ಆ ಡ್ರಾಯರನ್ನು ಕಟ್ ಮಾಡಿ ಆತ ಅದರೊಳಗಿದ್ದಂಥ ದುಡ್ಡನ್ನು ತೆಗಿತಾ ಇದ್ದಾನೆ. 4 ಜನ ಇದ್ದಾರಂತೆ, ಒಟ್ಟು 4 ಜನ ಕದೀಮ್ರು. 2 CCTV ಫುಟೇಜ್ನಲ್ಲಿ ನಿಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ 4 ಜನ ಯುವಕರು ಕಳ್ಳತನ ಮಾಡ್ತಿರೋ ದೃಶ್ಯ. 2.5 ಲಕ್ಷ ಕದ್ಕೊಂಡು ಪರಾರಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಈ ಕಳ್ಳಕಾಕರಿಗೆ ಪೊಲೀಸರ ಭಯವಿಲ್ವಾ? ಪೊಲೀಸರು ರಾತ್ರಿ ಎಲ್ಲ ಗಸ್ತು ತಿರುಗೋದಿಲ್ವಾ? ಅಭಿಷೇಕ, ಎಲ್ಲಾಗಿರೋ ಘಟನೆ ಇದು? ಯಾರಿವರು? ಇವರ ಹಿನ್ನೆಲೆ ಏನು? ಏನಾದರೂ ಐಡೆಂಟಿಫೈ ಮಾಡಿದ್ದಾರಾ? ಪ್ರಕರಣ ದಾಖಲಾಗಿದೆಯಾ ಅಭಿಷೇಕ್?
ಈಗಾಗಲೇ ಏನು ಆ CCTVಗಳನ್ನ ಅನಲೈಸ್ ಮಾಡಿರುವಂತಹ ಪೊಲೀಸರು ಹಳೆ ಅಫೆಂಡರ್ಗಳು ಇರಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬ ಹೊರಗಡೆ ಕಾಯ್ತಾರೆ, ಯಾರಾದರೂ ಬರ್ತಾರೇನೋ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕಾಯುವಂತಹ ಒಂದು ಕೆಲಸ ಮಾಡ್ತಾರೆ. ಒಳಗಡೆ ನೀವು ನೋಡ್ತಾ ಇರಬಹುದು ಆ ದೃಶ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಒಳಗಡೆ ಇರುವಂತಹ ವಸ್ತುಗಳನ್ನು ಕದಿಯುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರತಿಷ್ಠಿತ ಅಯೋಧ್ಯೆ ಹೋಟ್ಲಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆ. ಪೊಲೀಸ್ ಬೀಟ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಗೆ ಇದಾಗುತ್ತೆ. ಅಂದರೆ ಅವ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಪೊಲೀಸ್ ಬೀಟ್ ಇಲ್ಲ ಅಂತ ಹೇಳಿ. ಅದು ಎಷ್ಟು ಹೊತ್ತಿನವರೆಗೂ ಕೂಡ ಆಗಿದೆ ಅಂತ ಹೇಳಿ, ಅಂದರೆ ಆತ ತುಂಬ ಹೊತ್ತಿನಿಂದ ವೆಯ್ಟ್ ಮಾಡ್ತಾನೆ ಹೊರಗಡೆ. ಆದರೂ ಕೂಡ ಪೊಲೀಸ್ ಬೀಟ್ ಅಲ್ಲಿಗೆ ಬಾರದೇ ಇರುವಂಥದ್ದು ಅವರಿಗೆ ಇದಾಗಿ ಲಾಭ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿಯಾದಂತಹ CCTVಯಲ್ಲಿ ಸಿಕ್ಕಿದ್ರು ನಾವು ಏನು ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಇಂಟೆನ್ಷನ್, ಅಂದರೆ ಒಂದು ಮೈಂಡ್ ಸೆಟ್ನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನೇ ಎಸಗುವಂಥದ್ದು ಈಗ ಬಂದಿರುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಲೀಕ ಏನಿದ್ದಾನೆ ಆತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ, ವಿಚಾರವನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿದ್ದಂತಹ CCTVಗಳನ್ನು ಅನಲೈಸ್ ಮಾಡಿ ಕಳ್ಳರು ಎಲ್ಲಿ ಹೋಗಿದ್ದಾರೆ ಮತ್ತು ಅವರು ಕದಿಯುವಂತಹ ಒಂದು ರೀತಿಗಳೇನಿದೆ ಅದರ ಅನ್ವಯವಾಗಿ ಪೊಲೀಸರು ಹಳೆ ಅಫೆಂಡರ್ಗಳನ್ನು ತಮ್ಮ ಒಂದು ತೆಗೆದುಕೊಂಡು, ಅಂದರೆ ಈ ರೀತಿಯಾಗಿ ಲಿಸ್ಟ್ ಔಟ್ ಮಾಡಿ ಯಾರು ಈ ಅಫೆಂಡರ್ಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಈ ಹಿಂದೆ ನಡೆಸಿದ್ರು ಅವರನ್ನು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪೊಲೀಸರು ಈಗಾಗಲೇ ವರ್ಕನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಚಿಕ್ಕ ಇದಾದರೂ ಕೂಡ ಅದನ್ನು ಟ್ರೇಸ್ ಔಟ್ ಮಾಡಲೇಬೇಕಾಗುತ್ತೆ ಮತ್ತು ಅಲ್ಲಿ ಎಷ್ಟು ಹಣ ಹೋಗಿದೆ ಅನ್ನುವಂತಹ ವಿಚಾರಗಳು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.